ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಸುಮಾರು ರಿಕ್ವೆಸ್ಟ್ ಮೇಲೆಗೆ ನಾನು ಈ ರೆಸಿಪಿಯನ್ನು ಹಾಕ್ತಾಯಿದ್ದೀನಿ. ಸುಮಾರು ಸಲ ನೀವು ಕೇಳಿದ್ದೀರಾ, ಪ್ಲೀಸ್ ಮೀನು ಕರಿ ಮಾಡೋದು ಯಾವ ರೀತಿ ಅಂತ ಹೇಳಿಕೊಡಿ, ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಅಂತ ಹೇಳಿ. ಇದನ್ನೊಮ್ಮೆ ಮಾಡಿ ನೋಡಿ, ತುಂಬ ನಿಮಗೆ ಇಷ್ಟ ಆಗುತ್ತೆ. ಇನ್ನೂ ಕೂಡ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಫಸ್ಟಿಗೆ ಇದಕ್ಕೆ ಮಸಾಲ ತೆಗೆಯೋಣ. ನಾನಿಲ್ಲಿ ಸ್ವಲ್ಪ ಗಿಡ್ಡ ಮೆಣಸು ಹಾಗೂ ಉದ್ದ ಮೆಣಸು ಅಂತ ಹೇಳ್ತೀವಿ ನೋಡಿ, ಒಣ ಮೆಣಸು ಅದು ತೊಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಆಮೇಲೆ 1/4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೆಂತೆ ಹಾಗೂ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ. ಆಮೇಲೆ ನಾನು 2 ನೀರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಮೆಣಸು ನೋಡಿ, ನಿಮಗೆ ಖಾರ ಸ್ವಲ್ಪ ಕಮ್ಮಿ ಅಂತಾದರೆ ಕಮ್ಮಿ ಯೂಸ್ ಮಾಡ್ಬೋದು. ಆಮೇಲೆ ನಾನಿಲ್ಲಿ ಫುಲ್ಲು ಇಡೀ ತೆಂಗಿನಕಾಯಿದ್ದು ರಸ ತೆಗೆದಿಟ್ಟೆ, ಅಂದರೆ ಹಾಲು ತೆಗೆದಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು. ಟೊಮೆಟೊ ಗ್ರೈಂಡ್ ಮಾಡೋ, ಇದನ್ನೆಲ್ಲ ಮಸಾಲೆ ಒಟ್ಟಿಗೆ ಗ್ರೈಂಡ್ ಮಾಡುವಾಗಲೇ ಹಾಕಲಿಕ್ಕುಂಟು. ನಾನಿಲ್ಲಿ 4 ಟೊಮೆಟೊವನ್ನು ತೊಗೊಂಡಿದ್ದೀನಿ. ಓಕೆ, ಆಮೇಲೆ ಇದಕ್ಕೆ ಸ್ವಲ್ಪ ನಾನು ನೋಡಿ ಸಣ್ಣ ತುಂಡು ಹುಳಿಯನ್ನು ತೊಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಅರಶಿನ ಹಾಕ್ತೀನಿ. ಇದನ್ನೀಗ ಒಟ್ಟಿಗೆ ಫಸ್ಟಿಗೆ ಗ್ರೈಂಡ್ ಮಾಡೋಣ. ಟೊಮೆಟೊ ಎಲ್ಲ ಸೇರಿ ಒಟ್ಟಿಗೆ ಗ್ರೈಂಡ್ ಮಾಡಿ, ನೈಸಾಗಿ ಗ್ರೈಂಡ್ ಮಾಡಿ. ಓಕೆ, ಮಸಾಲ ನೈಸಾಗಿ ಗ್ರೈಂಡ್ ಆದಮೇಲೆ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿ, ಯಾಕೆಂದರೆ ಮಸಾಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿಕ್ಕೆ ಉಂಟು ಇದರಲ್ಲಿ, ಇಲ್ಲದಿದ್ದರೆ ಹಸಿ ವಾಸನೆ ಬರುತ್ತೆ. ಹಾಗಾಗಿ ನಾನಿಲ್ಲಿ 1.5 ಕಪ್ಪಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕರಿಬೇವು ಸೊಪ್ಪು ಹಾಗೂ ನಾನು 2 ಹಸಿಮೆಣಸು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಗ್ರೈಂಡ್ ಮಾಡಿದ ಮಸಾಲವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದು ಒಳ್ಳೆ ರೀತಿಯಲ್ಲಿ ನಾವು ಫ್ರೈ ಆಗಲಿಕ್ಕುಂಟು. ಸೈಡಲ್ಲಿ ಎಣ್ಣೆ ಬಿಡೋ ತನಕ, ಕರೆಕ್ಟಾಗಿ ಇದರ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡಬೇಕು ಇದನ್ನು. ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬೇಕಿದ್ದರೆ ನೀವು ಕಟ್ ಮಾಡಿ ಕೂಡ ಹಾಕ್ಬೋದು, ಅಥವಾ ಕಡಿಯುವಾಗ ಕೂಡ ನೀವು ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಹಾಕ್ಬೋದು. ಓಕೆ, ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಲಿ ಮಸಾಲ ಫಸ್ಟಿಗೆ ಎಣ್ಣೆಯಲ್ಲಿ. ಓಕೆ, ನಾನು ಇದನ್ನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ, ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ ಅಂತೇಳಿ. ನೋಡಿ, ಇವಾಗ ಸ್ವಲ್ಪ ಹೊತ್ತು ಇಟ್ಟು ನಾನು ಓಪನ್ ಮಾಡಿದ್ದೀನಿ. ಇನ್ನೂ ಕೂಡ ಇದು ಸರಿಯಾಗಿ ಫ್ರೈ ಆಗಲಿಲ್ಲ. ಫ್ರೈ ಆಗುವಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೂ ಒಳ್ಳೆ ಸ್ಮೆಲ್ ಬರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಅಂತ ಹೇಳಿ. ಇನ್ನೂ ಕೂಡ ಇದು ಸ್ವಲ್ಪ ಹೊತ್ತು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿಕ್ಕೆ ಉಂಟು. ಹಾಗಾಗಿ ಇದನ್ನು ಮುಚ್ಚಿ ಇಡ್ತೀನಿ. ಇನ್ನೊಮ್ಮೆ ನಾನು ಒಂದು 2 ನಿಮಿಷ ಇಟ್ಟು ಆಮೇಲೆ ನಾನು ಇದನ್ನು ಓಪನ್ ಮಾಡ್ತೀನಿ. ಓಕೆ, ಇವಾಗ 2 ನಿಮಿಷ ಆಗಿದೆ. ನಾನಿವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಕರೆಕ್ಟಾಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಎಣ್ಣೆ ಕೂಡ ನೋಡಿ ಯಾವ ರೀತಿ ಮೇಲೆ ಕಾಣ್ತಾ ಉಂಟು ನೋಡಿ, ಈ ರೀತಿ ಬರಬೇಕು. ಮಸಾಲ ಕೂಡ ಕರೆಕ್ಟಾಗಿ ತಿಕ್ಕಾಗಿದೆ ನೋಡಿ. ಇವಾಗ ಇದು ಕರೆಕ್ಟಾಗಿದೆ ಫ್ರೈ. ಇವಾಗ ಇದಕ್ಕೆ ನಾನು ಮೀನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದೇ ಮೀನು ಕೂಡ ನೀವು ಯೂಸ್ ಮಾಡ್ಬೋದು. ಓಕೆ, ನೋಡಿ ಮೀನು ಹಾಕಿ ಆಮೇಲೆ ನಾನು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಮೊದಲು ಕೂಡ ಉಪ್ಪು ಮಸಾಲಕ್ಕೆ ಹಾಕ್ಬೋದು. ನಾನು ಮೀನು ಹಾಕಿ ಆಮೇಲೆ ಉಪ್ಪನ್ನು ಮೇಲಿಂದ ಹಾಕ್ತೀನಿ. ಕರೆಕ್ಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ಇದಕ್ಕೆ ನಾನು ಮೇಲಿಂದ ತೆಂಗಿನ ಹಾಲು ಹಾಕ್ತಾಯಿದ್ದೀನಿ. ಓಕೆ, ನಿಮಗೆ ಸ್ವಲ್ಪ ತಿಕ್ ಅಂತ ಎನಿಸಿದರೆ ಸ್ವಲ್ಪ ನೀರು ಕೂಡ ನೀವು ಆ್ಯಡ್ ಮಾಡ್ಬೋದು. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ಒಮ್ಮೆ ನೋಡಿ. ತುಂಬ ಚೆನ್ನಾಗಾಗುತ್ತೆ ಇದು. ತೆಂಗಿನ ಹಾಲು ಹಾಕಿ ನಾವು ಈ ರೀತಿ ಮೀನಿದ್ದು ಕರಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಓಕೆ, ನೋಡಿ ಇದು ಸ್ವಲ್ಪ ಕುದಿ ಬರುವಾಗ ದಪ್ಪ ಆಗುತ್ತೆ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀನಿ. ಅದಕ್ಕಿಂತ ಮೊದಲು ನಾನಿಲ್ಲಿ ಇದಕ್ಕೆ ಮೇಲಿಂದ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಇಲ್ಲದಿದ್ದರೆ ಪೆಪ್ಪರ್ ಕಾಳು ಇದೆ ಆದರೆ ನೀವು ಮಸಾಲ ಗ್ರೈಂಡ್ ಮಾಡುವಾಗಲೇ ಹಾಕ್ಬೋದು. ಓಕೆ, ನಾನೀಗ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ, ಒಳ್ಳೆ ರೀತಿಯಲ್ಲಿ ಒಂದು ಕುದಿ ಬರಲಿ. ಓಕೆ, ನೋಡೋಣ ಇವಾಗ.
ಓಕೆ, ಕುದಿ ಬರ್ತಾ ಉಂಟು, ಆದರೆ ಸರಿಯಾಗಿ 4 ಸೈಡ್ ಕೂಡ ಒಳ್ಳೆ ರೀತಿಯಲ್ಲಿ ಕುದಿ ಬರಬೇಕಿದ್ದು. ಉಪ್ಪೆಲ್ಲ ಸರಿಯಾಗಿದೆ ಅಂತ ನೋಡಿ ಇನ್ನೊಮ್ಮೆ ನೀವು ಸ್ವಲ್ಪ ಹೊತ್ತು ಮುಚ್ಚಿಡಿ, ಕರೆಕ್ಟಾಗಿ ರೌಂಡಾಗಿ ಕುದಿ ಬರಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು, ಕಲ್ಲರೆಲ್ಲ ಕರೆಕ್ಟಾಗಿ ಬಂದಿದೆ. ಓಕೆ, ಇದನ್ನು ನಾನೀಗ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ, ಕರೆಕ್ಟಾಗಿ ರೌಂಡ್ ಒಮ್ಮೆ ಕುದಿ ಬರಲಿದ್ದು. ಓಕೆ, ಇವಾಗ ಓಪನ್ ಮಾಡಿ ನೋಡ್ತೀನಿ. ನೋಡಿ ಕರೆಕ್ಟಾಗಿ 4 ಕಡೆಯೂ ಕುದಿ ಬರ್ತಾ ಉಂಟು. ಇವಾಗ ಮೇಲಿಂದ ನಾನಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡ್ತೀನಿ. ಓಕೆ, ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಕರೆಕ್ಟ್ ಪರ್ಫೆಕ್ಟ್ ಆಗಿದೆ. ತುಂಬ ದಪ್ಪನೂ ಇಲ್ಲ ಅಥವಾ ತುಂಬ ತೆಳ್ಳೂ ಆಗಲಿಲ್ಲ, ತುಂಬ ಚೆನ್ನಾಗಾಗುತ್ತೆ ಇದು. ರೈಸ್ ಒಟ್ಟಿಗೆ, ಚಪಾತಿ ಒಟ್ಟಿಗೆ, ಇಡ್ಲಿ, ದೋಸೆ ಎಲ್ಲ ಒಟ್ಟಿಗೆ ನೀವು ತಿನ್ಬೋದು ಇದನ್ನು. ಸೂಪರಾಗಿರುತ್ತೆ. ಜಸ್ಟ್ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಹಾಗೂ ಯಾರು ಇನ್ನೂ ಕೂಡ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.